ಇಲ್ಲಿ ತಂದೆ ತಾಯಿಗಳು ಬಿಟ್ಟಿದ್ದಾರೆ. ತಂದೆ ತಾಯಿಗಳಿಗೆ ಅಲ್ಲಿ ಹೋಗಲ್ಲ. ಅಲ್ಲಿ ಚಳಿ ಪ್ರದೇಶ ಕೆಲವು ಕಡೆ ಅವರು ಮಾತು ತಂದೆ ತಾಯಿ ನೋಡೋಕ್ಕೆ ಬರೋಲ್ಲ. ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೆ. ಇನ್ನೂ ಒಂದು ರೀತಿಯಲ್ಲಿ ಬುದ್ಧಿಗಳಕ್ಕೆ ಹೋಗ್ತಾ ಇದ್ದಾರೇನೋ ಸ್ವಾಮೀಜಿ ಗೊತ್ತಿಲ್ಲ, ಇರ್ಬೋದು. ಹಾಗೆ ಯಾವಾಗಲೂ ಆವಾಗ ಚಂದನ ಟಿ ವಿಗೆ ಬರುವಾಗ ನೋಡ್ತಾನೇ ಇದ್ದೆ. ಅದು ಏನು ಕ್ರಾಂತಿಕಾರದ ಮಾತುಗಳು. ಆ ಕ್ರಾಂತಿಕಾರಿ ಮಾತುಗಳನ್ನು ನಾನು ತಗೊಂಡದ್ದುಂಟು. ಭಾಳ ಚೆನ್ನಾಗಿವೆ, ಇದು ನಾನು ಮಾಡಲೇಬೇಕು, ಇದನ್ನು ಮಾತಾಡಬೇಕು. ಹಾಗೆ ಮೊನ್ನೆ ಒಂದು ಲಿಂಕ್ ಅಷ್ಟು ಬಸ್ಸುಗಳು ಇಡೀ ಊರುಗಳೇ ಬಂದಾಗ ಆ ಬೆಳಗಾವಿನಲ್ಲಿ ಪ್ಯಾರಿಸ್ ಅಂತ ಕರೀತಾರೆ. ಇಲ್ಲ ಅದು ಯಾವುದೋ ಬೇರೆ ಥರ ಆಗ್ತದೆ. ಅಲ್ಲಿ ಕ್ರಿಶ್ಚಿಯಾನಿಟಿ ಹುಟ್ಟಿದ್ದು ಕನ್ವರ್ಟ್ ಪ್ರದೇಶ. ಗೌರ್ಮೆಂಟ್ ಎಲ್ಲರೂ ಅಂತ ಹೇಳಿ ತುಂಬ ಗಲಾಟೆ ಆಗುತ್ತೆ ಸ್ವಾಮೀಜಿ. ಅದು ಮಾಡಿ ತೆಲುಗು ತುಂಬ ಜನ ಇದೆ. ಇಲ್ಲ ತೆನಾಲಿನೇ ಪ್ರೇರೇಪಣೆ ಕೊಟ್ಟೆ. ಅವರು ರೈಲಲ್ಲಿ ಕೇಟರಿಂಗ್ ಮಾಡುವಂಥ ಹನುಮಂತನ ಭಕ್ತರು. ನೀವು ನಾಚಿಕೆ ಆಗ್ತದೆ. ಎಂಥ ಹನುಮಂತನ ಭಕ್ತರು 40-60 ಎಕರೆ 60 ಎಕರೆ ಒಟ್ಟು ಚಕ್ರ ಹಾಕ್ತಾರೆ. ಎಷ್ಟು ಜನಕ್ಕೆ ಕನ್ನಡ, ಲಕ್ಷಾಂತರ ಜನಕ್ಕೆ ಕನ್ನಡ. ವ್ಯಾಪಾರ ಓದು ಬರಲ್ಲ ಇದ್ದರು. ನನ್ನ ಹುಡುಗರು ನಿನಗೆ ಒಳ್ಳೆಯದಾಗುತ್ತೆ. ಹೆಂಡತಿಗೆ ಕ್ಯಾನ್ಸರ್, ಡಾಕ್ಟರ್ ಹೇಳಿ ಹೋಗ್ಬಿಡ್ತಾಳೆ. ಯಾಕೆ ಈ ಕಾರ್ಯಕ್ರಮ, ಎಲ್ಲರೂ ಬಂಧುಗಳು ಯಾಕೆ ಈ ಕಾರ್ಯಕ್ರಮ ಒಪ್ಕೊಂಡೆ ನೀನು? ಹೀಗೆ ಅವರು ಹುಚ್ಚು, ನೀನು ಹುಚ್ಚು, ಈ ಥರ ಬಂಧುಗಳೆಲ್ಲ ವ್ಯಾಪಾರ ಬಿಟ್ಟು ಹೆಂಡತಿ ಕ್ಯಾನ್ಸರ್ ಹಾಸ್ಪಿಟಲ್ ಹೋಗ್ಬಿಡ್ತಾಳೆ. ಮೈಯನ್ನು ಹಾಕಿಬಿಟ್ಟಿದೆ. ಅದೆಷ್ಟು ನನಗೆ ಗೊತ್ತಾದರೆ ಯಾಕೆ ಕೇಳ್ತಾ ಇದ್ರೆ ನೀನು ಹೇಳಬೇಕು. ಯಾವಾಗಲೂ ನಿಮಗೆ ಗೊತ್ತು ಭಗವಂತ ಅನ್ಬಾರ್ದು. ಆವಾಗ ಹೇಳ್ಕೋಬೇಕು ನಾವು. ತಪ್ಪದು. ನಿಮಗೂ ಗೊತ್ತು, ನೀವೇ ನೋಡ್ಕೊಳ್ಳಿ ಅಂತ ಹೇಳ್ಬಾರ್ದು. ಎಲ್ಲರೂ ನಮ್ಮ ಧರ್ಮವನ್ನು ಉಳಿಸ್ಕೋಬೇಕು, ನಮ್ಮ ಹಿಂದೂ ತತ್ವವನ್ನು ಉಳಿಸ್ಕೋಬೇಕು. ಅದನ್ನು ಸುಮಾರು ಜನ ಹೋರಾಡ್ತಾ ಇದ್ದಾರೆ. ಅದರಲ್ಲಿ ಪಾವಗಡ ಪ್ರಕಾಶ್ ನಾನು ಮೆಂಬರ್ ಆಗಿಬಿಟ್ಟಿದ್ದೀನಿ, ನೀವು ಮೆಂಬರ್ ಆಗಿ, ಎಲ್ಲರೂ ಮೆಂಬರ್ ಆಗಿ. ಕೈ ಎತ್ತಿ, ಎಲ್ಲರೂ ಓಟ್ ಹಾಕ್ತೀವಿ. ಕೈ ಎತ್ತಿ ಎಲ್ಲರೂ ಓಟ್ ಹಾಕಬೇಕು. ಆ ಲಿಂಕು ತಗೋಬೇಕು. ಎಲ್ಲರೂ ಅದಕ್ಕೆ ಇಮೇಲಲ್ಲಿ ಓಟ್ ಹಾಕಬೇಕು. ನಾವು ಹೆದರಬಾರ್ದು. ಹೆದರ್ಕೊಂಡು ಕೂತ್ಕೊಂಡ್ರೆ ನಮಗೆ ಮನೆಗೆ ಯಾರೋ ಬರ್ತಾರೆ ಅತಿಥಿ. ನಾವೇನು ಮಾಡ್ತೀವಿ, ಅತಿಥಿ ಬಂದಾಗ ಪಾಪ ಬೇಕಾದರೂ ನಮ್ಮವ್ರು ಪಾಪ ಬಂದರು ಅಂತ ನಮ್ಮ ಬೆಡ್ರೂಮಿಗೆ ಬಿಟ್ಕೊಟ್ಬಿಡ್ತೀವಿ. ಯಾಕೆಂದರೆ ನಮ್ಮ ಒಂದು ಸ್ವಭಾವ ಅದು, ಭಾರತೀಯರ ಸ್ವಭಾವ ಅದು. ಆಮೇಲೆ ಮಾರನೇ ದಿನ ಹೋಗೋದೇ ಇಲ್ಲ ಅದು. ಇದು ತುಂಬ ಚೆನ್ನಾಗಿದೆ, ಎಲ್ಲೇ ಇರ್ತೀನಿ ನಾನು ಅಂತ. ಈ ಪರಿಸ್ಥಿತಿ ಆಗೋಗಿದೆ ಈಗ ಇಂಡಿಯಾ ಪೂರ್ತಿಯಾಗಿ. ವ್ಯಾಪಾರಕ್ಕೋಸ್ಕರ ಬಂದವ್ರನ್ನ ಬಿಟ್ಟುಬಿಟ್ವಿ ನಾವು ಚೆನ್ನಾಗಿ. ಅದಕ್ಕಾಗಿ ನಮ್ಮನ್ನೇ ನುಂಗುತ್ತಾ ಕೂತಿದ್ದಾರೆ. ಅವ್ರನ್ನ ಬದುಕಬಾರ್ದು ಅಂತ ಹೇಳ್ತಿಲ್ಲ. ಅವರು ರಾಷ್ಟ್ರಗಳು ಬೇಕಾದಷ್ಟು ಇಲ್ಲ ಅಂತಲ್ಲ. ಇಲ್ಲಿ ಬಂದು ಸುಖ ಇದೆ. ಇಲ್ಲಿ ವ್ಯಾಪಾರಕ್ಕೆ ಬಂದರು, ಬಂಗಾರ ಚಿನ್ನ ಅದು ಎಲ್ಲ ಹೊಡೆದು ಎಲ್ಲ ಲೂಟಿ ಮಾಡ್ಕೊಂಡು ಹೋದರು. ನಾವು ಅದನ್ನು ಸ್ವಲ್ಪ ಗಮನಿಸಬೇಕು. ನಾವು ಅದರಿಂದ ನಮ್ಮ ಹಿಂದೂ ತತ್ವ ರಕ್ಷಣೆಯನ್ನು ಮಾಡಿಕೊಳ್ಳೋಕ್ಕೆ ನಾವು ಪ್ರಯತ್ನ ಇಳಿಬೇಕು, ಅದರಲ್ಲಿ ದೂಕಬೇಕು ನಾವು. ಇಲ್ಲಿ ಹೋಯ್ತು ಅಂದರೆ ಕಾಶ್ಮೀರದ ಹತ್ರ ಒಂದು ಊರಿತ್ತು, ಅದು ಇಲ್ದಾಗೆ ಹೋಯ್ತದು ಒಂದಷ್ಟು. ಯಾಕೆಂದರೆ ಓಟ್ ಹಾಕಲಿಲ್ಲ ಎಲ್ಲರೂ ಸೇರ್ಕೊಂಡು. ಸಿಯಾಲ್ಕೋಟದಲ್ಲಿ ಅದು ಹೊಟ್ಟೋಯ್ತು ನಮಗೆ. ಯಾಕೆಂದರೆ ನಮ್ಮ ಹಿಂದೂಗಳು ಯಾರೂ ಓಟ್ ಹಾಕಲಿಲ್ಲ. ಜಾಸ್ತಿ ಜನ ಇದ್ದರು ನಮ್ಮವರು. ಯಾಕೆಂದರೆ ನಮ್ಮಲ್ಲಿ ಸ್ವಭಾವ, ನಾವು ಬದ್ಧಕ ಜೀವಿಗಳು, ಅಂದರೆ ಸೋಂಬೇರಿಗಳು. ಅಯ್ಯ ನಮಗೆ ಹಾಕಿರಿ ಗಲಾಟೆ ಅಂತ ಹಿಂಗಿದ್ದುಬಿಟ್ರೆ ನಮ್ಮ ಮನೆಗೆ ಬರ್ತಾರೆ. ಆ ಗಲಾಟೆ ನಮ್ಮ ಮನೆಗೆ ಬಂದ್ಬಿಡುತ್ತೆ. ಆವಾಗ ನಮಗೆ ನಿಸ್ಸಹಾಯಕರಾಗ್ಬಿಡ್ತೀವಿ. ಆಮೇಲೆ ಬಿಟ್ಟಿದ್ದೀವಿ. ಆಗಬಾರ್ದು. ಆ ದೃಷ್ಟಿಯಿಂದ ದುಬಾಯಿಗೆ ಹೋಗ್ತಕ್ಕಂಥ ದೃಷ್ಟಿ, ಅಬುದಾಬಿಗೆ ಹೋಗ್ತಕ್ಕಂಥ ದೃಷ್ಟಿ, ನಮ್ಮಲ್ಲಿ ಇರ್ತಕ್ಕಂಥ ಜನನ ಸ್ವಲ್ಪ ರಕ್ಷಣೆ ಕೊಟ್ಕೊಳ್ಳೋಣ ಅನ್ನೋ ದೃಷ್ಟಿ.